ಸರ್ಕಾರಗಳ ಆದ್ಯತೆ ಅಸಲಿ ಅರ್ಥದಲ್ಲಿ ಆಗಿದೆಯಾ ಅಂತ ಹೇಳಿ. ಇನ್ ಕೇಸ್ ಆಳುವ ಪಕ್ಷಗಳಿಗೆ ಎಜುಕೇಷನ್ ಶಿಕ್ಷಣ ಅನ್ನೋದು ಆದ್ಯತೆ ಆಗಿದ್ರೆ, ಶಿಕ್ಷಣವನ್ನ ನೀಡುವ ಸಂಸ್ಥೆಗಳಿಗೆ ಅನಾಯಾಸವಾಗಿ ಕಾರ್ಯಚಟುವಟಿಕೆಗಳನ್ನು ನಡೆಸಲಿಕ್ಕೆ ಅನುಕೂಲವಾಗುವ ನಿಯಮಗಳನ್ನು ರೂಪಿಸಿರುವ ನಿಯಮಗಳೇ ಲೋಪದೋಷದಿಂದ ಕೂಡಿದೆ ಅಂತ ಹೇಳಿ ಶಾಲೆಯ ಆಡಳಿತ ಮಂಡಳಿಗಳು ಪದೇ ಪದೇ ಪ್ರಸ್ತಾಪ ಮಾಡ್ತಿದ್ರು ಕೂಡ ಅದ್ರ ಕಡೆ ತಿರುಗು ನೋಡ್ಲಿಕ್ಕೆ ಸರ್ಕಾರಕ್ಕೆ ಪುರ್ಸೊತ್ತಿಲ್ಲ ಅಂತಂದ್ರೆ, ಸರ್ಕಾರಕ್ಕೆ ಶಿಕ್ಷಣ ಅನ್ನೋದು ಹಾಗೆ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಕಾಳಜಿ ಅನ್ನೋದು ಎಷ್ಟರ ಮಟ್ಟಿಗೆ ಆದ್ಯತೆ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅನ್ನೋದು ನಿಮ್ಮಲ್ಲಿ ಬಹುತೇಕರಿಗೆ ಅರ್ಥ ಆಗಿರುತ್ತೆ. ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟಗಳು ಎಜುಕೇಷನ್ ಮಿನಿಸ್ಟರ್, ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರನ್ನ ಭೇಟಿಯಾಗ್ಲಿಕ್ಕೆ ಮುಂಚೆ ನಾವು 15ನೇ ತಾರೀಕು ಸ್ವತಂತ್ರ ದಿನಾಚರಣೆ ಆಚರಿಸೋಲ್ಲ, ಬದಲಾಗಿ ಕರಾಳ ದಿನ ಆಚರಿಸ್ತೀವಿ. ಯಾಕಂತಂದ್ರೆ ಶಿಕ್ಷಣ ಸಂಸ್ಥೆಗಳಿಗೆ ಈಗಿರುವ ಕಾನೂನುಗಳು ಕರಾಳವಾಗಿದೆ, ಭ್ರಷ್ಟಾಚಾರಕ್ಕೆ ಅನುಕೂಲ ಮಾಡಿಕೊಡ್ತಾ ಇದೆ. ಹೀಗಾಗಿ ನಾವು ಕರಾಳ ದಿನಾಚರಣೆಯನ್ನ ಆಚರಣೆ ಮಾಡ್ತೀವಿ ಅಂತಂದ್ರು. ಯಾವಾಗ ರಿಪಬ್ಲಿಕ್ ಕನ್ನಡದಲ್ಲಿ ವರದಿ ಆಯಿತು, ಶಿಕ್ಷಣ ಸಚಿವರು ಮೀಟಿಂಗ್ ಕರೆದು ಮನವಿಯನ್ನ ಮಾಡ್ಕೊಂಡ್ರಂತೆ 15ನೇ ತಾರೀಕು ಬೇಡ ಅಂತ. ಅಲ್ಲಿಗೆ ಕರಾಳ ದಿನಾಚರಣೆ ಆಚರಿಸುವ ಆ ಒಂದು ನಿರ್ಧಾರವನ್ನ ಕೈಬಿಟ್ಟಿದ್ದಾರೆ. ಆದರೆ ಆರೋಪಗಳು ಶಿಕ್ಷಣ ಇಲಾಖೆಯಲ್ಲೂ ನಡೀತಾ ಇದೆ ಭ್ರಷ್ಟಾಚಾರ ಅನ್ನೋ ವಿಚಾರ. ಇದನ್ನ ಕೈ ಬಿಡ್ಲಿಕ್ಕಾಗತ್ತಾ? ಇದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕಾಗತ್ತಾ? ಇಗ್ನೋರ್ ಮಾಡ್ಲಿಕ್ಕಾಗತ್ತಾ? ಯಾಕಂತಂದ್ರೆ ಇದು ದಿನನಿತ್ಯ ನಾವು ನೀವು ಚರ್ಚೆ ಮಾಡುವ ರಾಜಕೀಯ ವಿಚಾರ ಅಲ್ಲ. ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗಿರ್ಲಿ ಅಂತ ಹೇಳಿ ಕಷ್ಟಪಟ್ಟು ಒಳ್ಳೊಳ್ಳೆ ಸ್ಕೂಲಿಗೆ ಹೋಗ್ಲಿ ಅಂತ ಹೇಳಿ ಫೀಸ್ಗಳನ್ನ ಕಟ್ಟೋ ನಿಮ್ಮ ಅಂದ್ರೆ ಪೋಷಕರ ವಿಚಾರ. ಹೀಗಾಗಿ ಇವತ್ತು ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲೂ ಕೂಡ ನಾವು ಇದೇ ವಿಚಾರವನ್ನ ಕೈಗೆತ್ಕೊಂಡಿದ್ದೀವಿ. ಎಲ್ಲದರಲ್ಲೂ ಭ್ರಷ್ಟಾಚಾರನ, ಶಿಕ್ಷಣದಲ್ಲೂ ಭ್ರಷ್ಟಾಚಾರನ. ಇದಕ್ಕೆ ಪೂರಕವಾಗಿ ಒಂದಷ್ಟು ಆರೋಪಗಳು. ಶಶಿಕುಮಾರ್ ಅವರು ಕ್ಯಾಂಪ್ಸ್ನ ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಸಚಿವರನ್ನ ಭೇಟಿ ಆಗ್ಲಿಕ್ಕೆ ಮುಂಚೆ ಮಾತನಾಡಿದ್ರು. ಅವ್ರ ಮಾತನ್ನು ಕೇಳಿಸ್ಕೊಳ್ಳಿ. ಅಂತರದಲ್ಲಿ ಚರ್ಚೆ. 5 ವರ್ಷದಿಂದ ಇರ್ತಕ್ಕಂಥ ಸಮಸ್ಯೆಗಳನ್ನು ಯಾವುದೂ ಬಗೆಹರಿಸದೆ, ನ್ಯಾಯಾಲಯದ 5 ಪ್ರತ್ಯೇಕ ಆದೇಶಗಳು ಇರೋದನ್ನು ಲೆಕ್ಕಿಸದೆ ಇವತ್ತಿನ ದಿನ ಶಿಕ್ಷಣ ಇಲಾಖೆ ಇತರೆ ಇಲಾಖೆಗಳ ಜೊತೆಗೂಡಿಸ್ಕೊಂಡು ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಇವತ್ತಿನ ದಿನ ರಿನ್ಯೂವಲ್ ಆಫ್ ರೆಕಗ್ನೈಸೇಷನ್ ಏನು 2018 ಮುಂಚೆ ಪ್ರಾರಂಭ ಆಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ರೀತಿಯಾದ ಒತ್ತಡದ ಸಂಕೋಲೆಯಲ್ಲಿ ಸಿಗಿಲಿಸಿ ಇವತ್ತು ವಸೂಲಿ ಮಾಡಕ್ಕೆ ಹೊರಟಿದೆ. ಈ ಭ್ರಷ್ಟಾಚಾರದ ವಿರುದ್ಧ ನಮಗೆ ಯಾವುದೇ ಸ್ವತಂತ್ರ ಇಲ್ಲದೆ ಶಾಲಾ ಶಿಕ್ಷಣ ನಡೆಸ್ತಾ ಇರುವಂಥ ಪರಿಸ್ಥಿತಿ ಆಗಿರೋದ್ರಿಂದ ಕರಾಳ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸೋದಕ್ಕೆ ಮುಂದಾಗಿದ್ದೇವೆ. ಅವಮಾನ ಆಗಬೇಕು. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗಾಗಲಿ ಶಿಕ್ಷಣ ಮಂತ್ರಿಗಳಿಗಾಗಲಿ ಸಮಯ ಇಲ್ಲ. ನಾವು ಪದೇ ಪದೇ ಕೇಳಿದ್ರು ಕೂಡ ಅವರು ನಮಗೊಂದು ಅವಕಾಶ ಕಲ್ಪಿಸ್ಕೊಡ್ದೇನೆ ಯಥಾವತ್ತಾಗಿ ಭ್ರಷ್ಟಾಚಾರಕ್ಕೆ ಮುಳುಗಿಸಿದ್ದಾರೆ ಇಲಾಖೆಗಳನ್ನ. ಇದರ ವಿರುದ್ಧ ನಾವು ಈಗ ಹೋರಾಟವನ್ನು ಶುರು ಮಾಡಿದ್ದೇವೆ. ವಿವಿಧ ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ಇವತ್ತು ನಾವು ಈ ಪೋಸ್ಟರ್ನ ಬಿಡುಗಡೆ ಮಾಡೋದ್ರ ಮುಖಾಂತರ ರಾಜ್ಯಾದ್ಯಂತ ನಮ್ಮ ಸಂಘದ ಸದಸ್ಯ ಶಾಲೆಗಳು ಆಯಾ ಜಿಲ್ಲೆಯಲ್ಲಿ ಆಯಾ ತಾಲೂಕಲ್ಲಿ ಅವ್ರದ್ದೇ ಆದ ರೀತಿಯಲ್ಲಿ ರೂಪುರೇಷೆಗಳನ್ನ ಎಣಿತಾರೆ. ಈಗ ಮಾತನಾಡಿದ್ರು. ಅದಾದ್ಮೇಲೆ ಶಿಕ್ಷಣ ಸಚಿವರು ಬರ್ಮಾಡ್ಕೊಂಡ್ರು. ಒಂದು ಮೀಟಿಂಗ್ ಕೂಡ ಆಯಿತು. ಮೀಟಿಂಗ್ ಆದಮೇಲೆ ಶಿಕ್ಷಣ ಸಚಿವರು ಮಾತನಾಡಿದ್ರು. ಹಾಗೆ ಶಿಕ್ಷಣ ಸಚಿವರ ಭರವಸೆಯ ಆಧಾರದ ಮೇಲೆ ಕರಾಳ ದಿನಾಚರಣೆಯನ್ನು ನಾವು ಕೈಬಿಟ್ಟಿದ್ದೇವೆ ಅಂತ ಶಶಿಕುಮಾರ್ ಅವರು ಕೂಡ ಮಾತನಾಡಿದ್ರು. ಇಬ್ಬರು ಮಾತು, ಮಧು ಬಂಗಾರಪ್ಪ ಅವ್ರ ಮಾತು ಹಾಗೆ ಮಧು ಬಂಗಾರಪ್ಪ ಅವರ ಭೇಟಿಯ ನಂತರದಲ್ಲಿ ಶಶಿಕುಮಾರ್ ಅವ್ರ ಮಾತು ಎರಡು ಕೇಳಿಸ್ಕೊಳ್ಳಿ. ಸಹೋದ್ಯೋಗಿಗಳು ಹೇಳ್ತಾರೆ, ಬಟ್ ನಾನು ಅದನ್ನು ಮಾಡಲ್ಲ. ಅವ್ರಿಗೆ ರೈಟ್ಸ್ ಇದೆ, ನಾನು ಯಾರಿಗೂ ನೀವು ಮಾಡಬೇಡಿ ಅಂತ. ಬಟ್ August 15th ಮಾಡೋದು ಅದು ಒಳ್ಳೇದಲ್ಲ, ಸಂವಿಧಾನಕ್ಕೆ ವಿರುದ್ಧ ಆಗುತ್ತೆ ಅಂತೇಳಿ ಚರ್ಚೆ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು. ಅದಕ್ಕೆ ಕರೆದಿರೋದು. ಸೊ ಐ ಥಿಂಕ್ ಅಲ್ಲಿ ರಿಕ್ವೆಸ್ಟ್ ಆಲ್ಸೋ ನಮ್ಮ ಡಿಪಾರ್ಟ್ಮೆಂಟ್ ಯಾವಾಗಲೂ ಕೂಡ ಅವ್ರಿಗೆ ಸಹಕಾರ ಮಾಡೋದಕ್ಕೆ ಎನಿಥಿಂಗ್ ವಿ ಆರ್ ದೇರ್. ಒಂದೇ ಸತಿಗೆ ಈ ಥರ ಮಾಡೋದು ಅದು August 15th ಇಟ್ಸ್ ನಾಟ್ ಸಮನ್ವಯ ಅಲ್ಲ. ಅದನ್ನು ರಿಕ್ವೆಸ್ಟ್ ಮಾಡೋದು, ನೋಡೋಣ ಅವ್ರು ಏನು ಹೇಳ್ತಾರೆ ಅಂತ ಹೇಳಿ. ಅದು ಗೊತ್ತಿಲ್ಲ. ಈಗ ಅಲ್ಲ, ಅವ್ರಿಗೆ ಮಾತಾಡ್ತಾರೆ, ಅವ್ರದ್ದಾಯ್ತು. ಈಗ ನೆಕ್ಸ್ಟ್ ಅವ್ರಿಗೂ ಕನ್ವಿನ್ಸ್ ಮಾಡಬೇಕು. ಕನ್ವಿನ್ಸ್ ಮಾಡೋದು ನನ್ನ ಡ್ಯೂಟಿ ಅಲ್ಲ. ಹಾಗೆ ಕುತ್ಕೊಳ್ಳೋಕ್ಕೂ ಆಗೋದಿಲ್ಲ. ನೋಡೋಣ ಅವ್ರದ್ದು ಬೇಡಿಕೆಗಳನ್ನು ನನ್ನ ರೀತಿಯಲ್ಲಿ ನಾವು ಮಾಡೋದಾದ್ರೆ. ಬಟ್ ಕೆಲವು ಸಮಸ್ಯೆಗಳಿದ್ದಾವೆ, ಅವ್ರಿಗೆ ಸಹಾಯ ಮಾಡತಕ್ಕಂಥದ್ದು ನಮ್ಮ ಡಿಪಾರ್ಟ್ಮೆಂಟ್. ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಮಗೆ ಸ್ವತಂತ್ರ ಇಲ್ಲದೆ ಶಿಕ್ಷಣ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕರಾಳವಾಗಿ ಆಚರಿಸಬೇಕು ಅನ್ನತಕ್ಕಂಥ ನಿರ್ಧಾರವನ್ನು ಮಾಡಿ ರಾಜ್ಯದ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಇದರ ಬಗ್ಗೆ ಆಕ್ರೋಶ ವ್ಯಕ್ತ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಮಾನ್ಯ ಶಿಕ್ಷಣ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸಭೆಯನ್ನು ಕರೆದು ಇವತ್ತು ನಮಗೆ
ಏನೇನು ಸಮಸ್ಯೆಗಳಿದಾವೆ, ಅದು ಬರೀ ಫೈರ್ ಸೇಫ್ಟಿ, PWD, ಲ್ಯಾಂಡ್ ಕನ್ವರ್ಷನ್ ಅಲ್ಲ, ಇದರ ಜೊತೆ ಅನೇಕ ಸಮಸ್ಯೆಗಳಿದ್ವು. ಅದರ ಬಗ್ಗೆ ಏನ್ ಮಾಡಬೇಕು ಅನ್ನತಕ್ಕಂಥದ್ದು, ಮತ್ತೆ ಈ ವರ್ಷ 1 ವರ್ಷ ಏನು ಆ ಮಾನ್ಯತೆ ನವೀಕರಣಕ್ಕೆ ಈ ಯಾವ್ಯಾವ ಅಂಶಗಳು ಬೇರೆ ಬೇರೆ ಇಲಾಖೆಯ ಸಂಬಂಧ ಇದೆ. ಪ್ರಶ್ನೆ, ಕರಾಳ ದಿನಾಚರಣೆ ಆಚರಿಸ್ತಾರಾ ಇಲ್ವಾ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಶಿಕ್ಷಣ ಇಲಾಖೆ, ಶಾಲೆಗಳ ಒಳಗೂ ಕೂಡ ಭ್ರಷ್ಟಾಚಾರ ಬಂದ್ಬಿಟ್ರೆ ಆರೋಪ ಎಂಥ ಗಂಭೀರದ್ದು. BOಗಳ ಕೈಗೆ ಸಿಗಲ್ಲ. ಇನ್ನು BOಗಳ ಪೋಸ್ಟಿಂಗಿಗೆ 25 ಲಕ್ಷ ಹಣ ಪಡಿತಾರೆ. ಇನ್ನು ರಿನಿವಲ್ ಅಂದ್ರೆ ಮಾನ್ಯತೆಯ ನವೀಕರಣ ವಿಚಾರ ಕೈ ಹಾಕಿದ್ರಂತೂ ಒಂದೊಂದು ಡಿಪಾರ್ಟ್ಮೆಂಟಲ್ಲೂ ಕೂಡ, ಅಗ್ನಿಶಾಮಕ ಇಲಾಖೆಯಲ್ಲೂ ಲಂಚ ಅಂತೆ. ಬೇರೆ ಬೇರೆ ಯಾವೆಲ್ಲ ಇಲಾಖೆಗಳಿಂದ ಪರವಾನಗಿ ಪಡಿಬೇಕು ಎಲ್ಲಾ ಇಲಾಖೆಯಲ್ಲೂ ಲಂಚ ಕೇಳ್ತಾರೆ. ಶಾಲೆಗಳ ಆಡಳಿತ ಮಂಡಳಿಯಲ್ಲಿಗೆ ಶಿಕ್ಷಣದ ವ್ಯವಸ್ಥೆಯನ್ನು ಇಂಪ್ರೂವ್ ಮಾಡೋದಕ್ಕಿಂತ ಹೆಚ್ಚಾಗಿ ಈ ಭ್ರಷ್ಟಾಚಾರ ವ್ಯವಸ್ಥೆಯಿಂದ ತಪ್ಪಿಸ್ಕೊಳ್ಳೋದು ಹೇಗೆ, ಈ ಚಿಂತೆಯಲ್ಲೇ ಮುಳುಗೋಗಿದೆ ಅನ್ನೋ ಆರೋಪ. ಈ ಆರೋಪದ ಬಗ್ಗೆ ಇವತ್ತಿನ ಚರ್ಚೆ. ಕರಾಳ ದಿನ ಮಾಡ್ತಾರೆ ಬಿಡ್ತಾರೆ ಮಗದೊಂದು ಮತ್ತೊಂದು, ಅದು ಆಯಾ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟಕ್ಕೆ ಸಂಬಂಧಪಟ್ಟ ವಿಚಾರ. ಆದರೆ ನಮ್ಮ ಬೇಸಿಕ್ ಪ್ರಶ್ನೆ ಇರೋದು ಪೋಷಕರ ಪರವಾಗಿ. ಶಾಲೆಗಳ ಆಡಳಿತ ಮಂಡಳಿ ಎಜುಕೇಶನ್ ವಿದ್ಯಾಭ್ಯಾಸವನ್ನ ಬಿಟ್ಟು ಬರೀ ಭ್ರಷ್ಟಾಚಾರದ ಬಗ್ಗೆ ಯೋಚನೆ ಮಾಡಬೇಕಾ? ಪ್ರಶ್ನೆ ಕೇಳೋಣ. ಚರ್ಚೆಯಲ್ಲಿ ಇವತ್ತು BJP ವಕ್ತಾರರು ಅಶೋಕ್ ಗೌಡ್ರಿದ್ದಾರೆ, ಹಾಗೆ JDSನ ವಕ್ತಾರರು ದೇವರಾಜ್ ಗೌಡ್ರಿದ್ದಾರೆ, ಹಾಗೆ ರುಪ್ಸಾ ಅಧ್ಯಕ್ಷರಾದ ಹಾಲ್ನೂರ್ ಲೇಪಾಕ್ಷಿ ಅವರಿದ್ದಾರೆ, ಕಾಂಗ್ರೆಸ್ ವಕ್ತಾರರು ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ, ಹಾಗೆ ಕ್ಯಾಂಪ್ಸ್ನ ಪ್ರಧಾನ ಕಾರ್ಯದರ್ಶಿ ಶಶಿಕುಮಾರ್ ಅವರು ಆಚೆಯಿಂದ ಜಾಯ್ನ್ ಆಗಿದ್ದಾರೆ. ಎಲ್ರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಘು ದೊಡ್ಡೇರಿ ಅವರು ಇವಾಗ ಜಾಯ್ನ್ ಆಗಿದ್ದಾರೆ. ಮೊದಲಿಗೆ ಅವ್ರಿಗೆ ಪ್ರಶ್ನೆ ಕೇಳಬೇಕು ಅಂತಿದ್ದೆ. ನೀವು ರೆಡಿ ಇದ್ರೆ ಪ್ರಶ್ನೆ ಕೇಳ್ತೀನಿ ಸರ್. ಭ್ರಷ್ಟಾಚಾರ ಹಗರಣ ಒಂದಲ್ಲ ಎರಡಲ್ಲ, ಬ್ಯಾಕ್ ಟು ಬ್ಯಾಕ್. ವೆಲ್ಕಮ್, ಯು ವೆಲ್ಕಮ್. ಭ್ರಷ್ಟಾಚಾರ ಹಗರಣ, ಮೂಡ, ವಾಲ್ಮೀಕಿ ಇತ್ಯಾದಿ ಇತ್ಯಾದಿ ಕೇಳಿಸ್ಕೊಂಡ್ವಿ, ಜನ ಕೇಳಿಸ್ಕೊಂಡ್ರು. ಜನರು ಕೂಡ ಒಂದು ಹಂತಕ್ಕೆ ಯಾರು 40% ಅಂದಿದ್ರು ಅವ್ರ ಕಥೆನೂ ಇಷ್ಟೇ ಅಂತ ಹೇಳಿ ನಿರ್ಧಾರಕ್ಕೆ ಬರೋ ಹಂತದಲ್ಲಿ ಈಗ ಶಿಕ್ಷಣ ಇಲಾಖೆಯಲ್ಲೂ ಭ್ರಷ್ಟಾಚಾರ ಅಂತೆ ಸರ್. ನಾವೆಲ್ಲ ಆರೋಪ ಮಾಡ್ತಾ ಇರೋದು ನೋಡಿ. ಮಾನ್ಯ ಶಶಿಕುಮಾರ್ ಅವರು ಈಗ ನಾನಾದ ನಂತರ ಬಹುಶಃ ಅವರು ಮಾತಾಡ್ತಾರೆ. ಈ ಭ್ರಷ್ಟಾಚಾರದ ಬ್ರಹ್ಮನೇ ಮಾನ್ಯ ಸುರೇಶ್ ಕುಮಾರ್ ಅವರು ಶಿಕ್ಷಣ ಸಚಿವರಾಗಿದ್ದಂತ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕರ್ನಾಟಕಕ್ಕೆ ಮಾಡಿದಂತ 40% ಕಮಿಷನ್ ಅಷ್ಟೇ ಅಲ್ಲ, 90% ಕಮಿಷನ್ 90% ಕಮಿಷನ್ ತೆಗೆದುಕೊಂಡಿರ್ತಕ್ಕಂಥದ್ದು ಭ್ರಷ್ಟಾಚಾರದ ಸುರೇಶ್ ಕುಮಾರ್ ಅವರು. ಸೊ ಇವತ್ತೇನು ನಮ್ಮ ಶಿಕ್ಷಣ ಸಂಸ್ಥೆಗಳು ಇವತ್ತೇನು ಕರಾಳ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಅನ್ಕೊಂಡಿದ್ದಾರೆ, ಅದಕ್ಕೆ ಮೂಲ ಕಾರಣ ಮಾನ್ಯ ಸುರೇಶ್ ಕುಮಾರ್ ಅವರು, ಅಂದಿನ ಶಿಕ್ಷಣ ಸಚಿವರು. ಅದೇ ಕಾರಣಕ್ಕೋಸ್ಕರ ಅವರನ್ನು ತೆಗೆದಿದ್ದು. ಯಾಕೆ ಸುರೇಶ್ ಕುಮಾರ್ ಅವರನ್ನು ತೆಗೆದ್ರು? ಸುರೇಶ್ ಕುಮಾರ್ ಅವರು ಯಾಕೆ ಶಿಕ್ಷಣ ಸಚಿವರಾಗಿ ಕೆಳಗಿಳಿದ್ರು? ಸೊ ಅದಕ್ಕೆ ಮೂಲ ಕಾರಣ ಅವರು ಇಟ್ಟಿದ್ದಂತ ಹೈಯೆಸ್ಟ್ ಪರ್ಸೆಂಟೇಜ್ ಇನ್ ಕರಪ್ಷನ್ಸ್. ಇವತ್ತೇನು ಹೊಸದಾಗಿ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವತ್ತು 2000 ಯಾವತ್ತೂ ಇಲ್ಲದೆ ಇರತಕ್ಕಂಥ ಕೆಲವು ರೂಲ್ಸ್ ಗಳನ್ನ ಕೊರೋನಾ ನಂತರ ಕಂಡು ತಂದದ್ದೇ ಮಾನ್ಯ ಸುರೇಶ್ ಕುಮಾರ್ ಅವರ ಭ್ರಷ್ಟಾಚಾರಕ್ಕೆ ನಾಂದಿ ಆಡ್ತು. ಸೊ ಶಿಕ್ಷಣ ಸಂಸ್ಥೆಗಳು ಈಗ ಅಫ್ಕೋರ್ಸ್ ಈಗ ಒಂದು ಶಿಕ್ಷಣ ಸಂಸ್ಥೆ ಅಂದ್ರೆ ಸರ್ಕಾರ ಮತ್ತೆ ಪ್ರೈವೇಟ್ ಎರಡೂ ಇದೆ. ಕೆಲವು ಗೈಡ್ಲೈನ್ಸ್ ಗಳನ್ನ ಪ್ರೈವೇಟ್ ಅವರಿಗೆ ಮಾತ್ರ ಇಂಪೋಸ್ ಮಾಡಿ ಸರ್ಕಾರಿ ಶಾಲೆಗಳನ್ನು ಫಾಲೋ ಮಾಡಿಲ್ಲ ಅಂತ ಹೇಗಾಗ್ತದೆ? ಸೊ ಹಾಗಾಗಿ ಕೆಲವು ಡ್ರಕೋನಿಯನ್ ರೂಲ್ಸ್ ಗಳನ್ನ ತಂದಿರತಕ್ಕಂತ ಮಾನ್ಯ ಸುರೇಶ್ ಕುಮಾರ್ ಅವರು ಇವತ್ತು ಈ ಕಾರಣ ಆಗಿದೆ. ಅದನ್ನ ಇವತ್ತು ನಮ್ಮ ಶಿಕ್ಷಣ ಸಚಿವರು ಒಂದೂವರೆ ನಿಮಿಷ ನಿಮಗೆ ಮಾತನಾಡ್ಲಿಕ್ಕೆ ಬಿಟ್ಟೆ. ಬೇಸಿಕ್ ಪ್ರಶ್ನೆ ಸರ್, ಆಯ್ತು ಸುರೇಶ್ ಕುಮಾರ್ ಅವ್ರು ಮಾಡಿದ್ರು, BJP ಅವ್ರು ಮಾಡಿದ್ರು, ನೀವು ಕಾಂಗ್ರೆಸ್ ವಕ್ತಾರರು ಆರೋಪ ಮಾಡ್ತೀರಿ. ನೀವೇನ್ ಮಾಡಿದ್ರಿ? ಒಂದು ವರ್ಷ ತನಕ ಮಧು ಬಂಗಾರಪ್ಪನವ್ರು ಏನ್ ಮಾಡ್ತಿದ್ರು? ಮಲ್ಗಿದ್ರಾ? ನೋಡಿ, ಒಂದ್ ನಿಮಿಷ ಕಣ್ಮುಚ್ಕೊಳ್ತಿದ್ರಾ? ಅವ್ರ ಇಲಾಖೆ ಯಾವ್ದು ಸರ್? ಅವ್ರ ಇಲಾಖೆ ಯಾವ್ದು? ಇಲಾಖೆ ಯಾವ್ದು? ಕರಾಳ ದಿನಾಚರಣೆ ಮಾಡ್ತೀವಿ ಅನ್ನೋವರೆಗೂ ಒಂದು ಮೀಟಿಂಗ್ ಕರಿಬೇಕು ಅಂತ ಅನ್ನಿಸ್ಲಿಲ್ವಾ ನಿಮ್ಮ ಸಚಿವರಿಗೆ? ನನ್ನ ನೇತೃತ್ವದಲ್ಲೇ ಒಂದು ಮೀಟಿಂಗ್ ಮಾಡಿದ್ದೇವೆ ನಾವು. ನಾನು ಕೂಡ ಭಾಗಿಯಾಗಿದೆ. ರಿಸಲ್ಟ್ ಏನ್ ಬಂತು? ಚೇಂಜಸ್ ಏನಾಯ್ತು? ಹಲವಾರು ನೋಡಿ, ಇದ್ರಲ್ಲಿ ಒಂದಲ್ಲ ಆಲ್ಮೋಸ್ಟ್ 28ರಿಂದ 30 ರೂಲ್ಸ್ ಗಳನ್ನ ಇವರು ಕೊರೋನಾ ಸಂದರ್ಭದಲ್ಲಿ ಡ್ರಕೋನಿಯನ್ ರೂಲ್ಸ್ ಗಳನ್ನ ತಂದ ನಂತರ ಎಲ್ಲಾ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಸ್ಟ್ರಗಲ್ ಅಲ್ಲಿ ಇದ್ದಿಂದ ಈ ಮಾನ್ಯ ಅಶೋಕ್ ಗೌಡ್ರು ಗೊತ್ತು. ಯಾಕಂದ್ರೆ ಅವರು ಸ್ವತಃ ಶಿಕ್ಷಣ ಶಾಲೆ ಸಂಸ್ಥೆ ಇಟ್ಟಿದ್ದಾರೆ. ಅವ್ರು ಹೇಗೆ ಅವರಿಂದ ಇಂಪ್ಯಾಕ್ಟ್ ಆಯ್ತು ಅಂತ ಅವರು ಹೇಳ್ತಾರೆ. ಸೊ ನಾವು